ಬೆಟ್ಟದಲ್ಲಿ ಪಕ್ಕದ ತುಳಸಿಕೆರೆ ಗ್ರಾಮ ಒಂದು ಹಾಡಿ ಇದು. ಇಲ್ಲಿ ಸಾವಯವ ಕೃಷಿಲಿ ಏನು ನೈಸರ್ಗಿಕ ಕೃಷಿಲಿ ರಾಗಿ ಬೆಳೀತಾರೆ, ಜೊತೆಗೆ ವಿವಿಧ ಥರಗಳ ಬೆಳೆಗಳನ್ನ ಬೆಳೀತಾರೆ. ಒಂದೇ ಎಕರೆಯಲ್ಲಿ ರಾಗಿ ಒಂದಿಗೆ ಮಿಕ್ಸ್ ಬೆಳೆಗಳನ್ನ ಬೆಳೀತಾರೆ. ಜೊತೆಗೆ ಇವರು ಕಣದಲ್ಲಿ ಮಾಡೋದು, ಯಾವುದೋ ರೋಡಲ್ಲಿ ಹಾಕಿ ಒಕ್ಕಣೆ ಮಾಡಲ್ಲ, ಕಣದಲ್ಲಿ ಹಾಕಿ ರಾಗಿನ ಮಾಡೋದು. ನಮ್ಮ ಪಾರಂಪರಿಕ ಸಂಪ್ರದಾಯ ಮುಖಾಂತರ ನಾವು ರಾಗಿನ ಮಾಡಿ ಇವರು ಎಲ್ಲೋ ಯಾರಿಗೋ 3,000-7,000 ರೂಪಾಯಿ ರಾಗಿಗಳನ್ನ ಮಾರ್ತಾರೆ. ಹಾಗಾಗಿ ನೀವು ಇವ್ರನ್ನ ಈ ರಾಗಿನ ಮೌಲ್ಯವರ್ಧನೆ ಮಾಡೋದು ಹೆಂಗೆ ಅಂತ ನಾನೀಗ ಹೇಳ್ಕೊಡ್ತಾ ಇದ್ದೀನಿ ಅವ್ರಿಗೆ. ಈಗ ರಾಗಿ ಲಡ್ಡುನ ಮಾಡ್ತಾಯಿದ್ದೀವಿ. ಮೊದಲನೇ ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಎಲ್ಲನೂ ತುಪ್ಪದಲ್ಲಿ ಹುರಿದು ಇಟ್ಟಿದ್ದೀವಿ. ಈಗ ಕಡಲೆಕಾಯಿ ಬೀಜ ಹುರಿತೀವಿ, ರಾಗಿ ಹಿಟ್ಟನ್ನ ತುಪ್ಪದಲ್ಲಿ ಹುರ್ಕೊತಾ ಇದ್ದೀವಿ. ಈ ಪ್ರಾಸೆಸ್ ಆದಮೇಲೆ ಮುಂದೆ ನಿಮ್ಗೆ ಹೇಳ್ತೀನಿ. ಇದು ಮಾಡಿದಾಗ 1 kg ಲಡ್ಡು 700-800 ರೂಪಾಯಿ ಹೋಗುತ್ತೆ. 1 kg ರಾಗಿನೇ ಇವರು 30 ರೂಪಾಯಿಗೆ ಮಾರ್ತಾರೆ. ಹಾಗಾಗಿ ಏನು ಒಳ್ಳೆ ರಾಗಿ ಇದು. ನಾವು ರೋಡಲ್ಲಿ ರಾಗಿನ ಒಕ್ಕಣೆ ಮಾಡಿದ್ರೆ ಆ ವೆಯ್ಟು ಜಾಸ್ತಿ ಎರೆದಾಗ ರಾಗಿ ಮೇಲೆ ಅದ್ರ ಭ್ರೂಣ ಒಳಗಡೆ ಸತ್ತೋಯ್ತದೆ. ಅದು ತಿಂದರೂ ಯೋಗ್ಯವಿಲ್ಲ, ಅದು ಸತ್ವ ಇಲ್ಲ. ಆ ಭ್ರೂಣ ಹೋದ್ಮೇಲೆ ಅದು ತಿಂದರೂ ನಮಗೂ ಆ ಭ್ರೂಣ ಒಳಗಡೆ ಪ್ರೊಡಕ್ಷನ್ ಆಗಲ್ಲ. ಹಾಗಾಗಿ ರೋಡಲ್ಲಿ ಮಾಡಿದ ರಾಗಿ ತಿನ್ನೋಕ್ಕಿಂತ ಏನು ಇವರು ಕಣದಲ್ಲಿ ಮಾಡ್ತಾರೆ ಸಾಂಪ್ರದಾಯಿಕವಾಗಿ ಬಡಿದು ಮತ್ತು ಯಾವುದೇ ಗೊಬ್ಬರ ಹಾಕದೆ ದನದ ಗೊಬ್ಬರದಲ್ಲಿ ಬೆಳೆದ ರಾಗಿಗೆ ಭಾಳಷ್ಟು ಶ್ರೇಷ್ಠ. ಹಾಗಾಗಿ ಇಂಥ ಜನಗಳಿಗೆ ಏನು ಪರಿಸರವಾದಿಗಳು ನಾವು ಅವರು ಇವರು ಅಂತ ಬಾಯಿ ಬಿಡ್ಕೊತಾರೆ. ಇಂಥವರು ಇಂಥ ರಾಗಿನ ತಿಂದರೆ ಮತ್ತು ಇವರೆಲ್ಲ 4-5 ತಿಂಗಳು ರಾಗಿ ಬೆಳೀತಾರೆ. ಹಾಗಾಗಿ ನಮ್ಮ ಆಯುಸ್ಸು ಹೆಚ್ಚುತ್ತೆ. ಜೊತೆಗೆ ಮಳೆ ಆಶ್ರಿತದಲ್ಲಿ ರಾಗಿ ಬೆಳೀತಾರೆ. ಮಳೆ ಆಶ್ರಿತದಲ್ಲಿ ರಾಗಿ ಬೆಳೆದ್ರೆ ಎಂಥ ಶಕ್ತಿನೂ ನಾವು ಏನೇ ಕಷ್ಟ ಬಂದರೂ ತಡೆಯಂಥ ಧೈರ್ಯ ಬರ್ತಾರೆ. ಬೇಕಾದ್ರೆ ಅದು ಮಳೆ ಬರೋವ್ರಿಗೆ ಕಾಯ್ಕೊಂಡು ಬೆಳೀತದೆ. ಎಂಥ ಗಾಳಿ ಮಳೆ ಬಿಸಿಲಿಗೆ ಅದು ಜಗ್ಗಲ್ಲ. ಹಾಗಾಗಿ ಎಲ್ಲೋ ನೀರಾವರಿ ರಾಗಿನ ತಿನ್ನೋಕ್ಕಿಂತ ನಮಗೆ ಗೊತ್ತಿಲ್ಲ ರಾಗಿ ಊಟ ಮಾಡ್ತೀವಿ ಅಂತ, ಅದು ನೀರಾವರಿ ರಾಗಿನ, ಮಳೆ ಆಶ್ರಿತ ರಾಗಿನ. ಯಾವತ್ತೂ ನಮಗೆ ರಾಗಿ, ನವಣೆ, ಸಾಮೆ, ಸಜ್ಜೆವು ಮಳೆಯಲ್ಲಿ ಬೆಳೆದ್ರೆ ಅವ ಮೆಡಿಸನಲ್ ವ್ಯಾಲ್ಯೂ ಜಾಸ್ತಿ ಆಗೋದು. ನೀರು ಕೊಟ್ಟರೆ ಅಲ್ಲಿ ಮೆಡಿಸನ್ ವ್ಯಾಲ್ಯೂ ಬರೋಲ್ಲ. ಹಾಗಾಗಿ ಜನಗಳಿಗೆ ಗೊತ್ತಿಲ್ಲ. ರಾಗಿ ತಿಂತಾ ಇದೀವಿ ಅಂತ ಹೊರತು ಯಾವ ರಾಗಿ ತಿಂತಾ ಇದ್ದೀವಿ? ಸಾವಯವ ರಾಗಿ ತಿಂತಾ ಇದ್ದಾವ, ಮಳೆ ಆಶ್ರಿತ ರಾಗಿ ತಿಂತಾ ಇದ್ದೀವ, ನೀರಾವರಿ ರಾಗಿ ತಿಂತಾ ಇದ್ದಾವ. ನಾವು ಸಾವಯವ ಕೃಷಿಲಿ ನೀರು ಕೊಟ್ಟು ಬೆಳೆದ್ರೆ ಅದರಲ್ಲಿ ಮೆಡಿಸನ್ ವ್ಯಾಲ್ಯೂ ಇರಲ್ಲ. ಮತ್ತು ನವಣೆ, ಸಾಮೆ, ಆರ್ಕೆ ಏನು ಹೇಳ್ತಾ ಇದ್ದಾರೆ ಡಾಕ್ಟರ್ ಖಾದರ್ ಅವರು, ನೀವು ಮಳೆ ತಮಿಳ್ನಾಡಿಂದ ಇನ್ನೆಲ್ಲೋ ತಂದ್ರೆ ಮಳೆ ಆಶ್ರಿತದಲ್ಲಿ ಬೆಳೆದಾಗ ನಿಮ್ಗೆ ಆ ರೋಗ ಲಕ್ಷಣಗಳು ಕಡಿಮೆ ಆಗ್ತವೆ. ಅದರಲ್ಲಿ ಪೌಷ್ಟಿಕಾಂಶಗಳು ಜಾಸ್ತಿ ಇರ್ತದೆ ಹೊರತು ನೀವು ನೀರು ಕೊಟ್ಟು ಬೆಳೆಸಿ ರೋಡಲ್ಲಿ ಒಕ್ಕಣೆ ಮಾಡಿದ್ರೆ ಅದು ರಾಗಿ ಅಲ್ಲ. ಹಾಗಾಗಿ ಅಲ್ಲಿಗೆ ಹಾಕಿ. ಹಾಗಾಗಿ ಇಂಥ ಬೆಳೆದಂಥ ರಾಗಿನ ನಾವು ಏನು ನಮ್ಮ ಜನ ತಿಂದಾಗ ಇವ್ರಿಗೊಂದು ಜೀವನ ಕಲ್ಪಿಸ್ತೀವಿ. ನಮಗೂ ಒಳ್ಳೆ ನಾಟಿ ಹಸುವಿನ ಹಾಲನ್ನ ಕಾಯಿಸ್ಕೊತಾ ಇದೀವಿ. ಮಾಡಿಟ್ಟಿದ್ದು ಕೊಬ್ಬರಿ ಅಲ್ಲ, ಏನಾದ್ರು ಹೋಗ್ಬೇಕಾದ್ರೆ ತಗೊಂಡೋಗಿ ತಿನ್ಬೋದು. ಊಟನೇ ಬೇಕಾಗಿಲ್ಲ. 2 ಚಮಚ ಹಾಕೊಂಡು ಪ್ಯಾಕೆಟ್ ಹಾಕೊಂಡು ನಾವು ಎಲ್ಲಿ ಬೇಕಾದ್ರೆ ಯಾವ್ರಿಗಾರು ಹೋದ್ರೆ ಹಾಕೊಂಡು ತಿಂದ್ರೆ ಸಾಕು. ಇದು ಊಟ ಮಾಡಿದಾಗ ಇದಕ್ಕೆ ನೀವು ಹಸಿರು ಬೇರೆ ಥರ ಮೊಳಕೆ ಕಾಳು ಕಟ್ಕೊಂಡು ಮಿಲ್ ಮಾಡ್ಕೊಂಡು ಅದ್ರ ಜೊತೆಗೂ ಹಾಕೋಬೋದು. ಅಕ್ಕಿ, ಮೊಳಕ, ರಾಗಿ ಇದೆಲ್ಲ ಮೊಳಕ ಪಟ್ಕೊಂಡು ಮಾಡ್ಕೊಂಡು ಚೆನ್ನಾಗಿ ಮಾಡಿ. ಉಂಡೆ ಕಟ್ಟಿ, ಲಡ್ಡು ಕಟ್ಟಿ ಬನ್ನಿ. ಇವೆಲ್ಲ ಬರ್ರಿ ಎಲ್ಲ ಒಂದೊಂದು ಕೈ ಹಾಕಿ. ಅಲ್ಲಿ ಮಧ್ಯಕ್ಕೆ ಮಡಿಕಳಿ. ಬಂದ್ಮೇಲೆ ಇದ ಹಿಂಗೆ ರೌಂಡ್ ಹಾಕ್ಬೇಕು. ಹಿಂಗೆ ನಿಮ್ಗೆ ನೈಸ್ ಬರ್ತದಾಗ ಸ್ವಲ್ಪ ನೀವು ನೋಡಿ. ಈಗ ನೈಸ್ ಬಂತಲ್ವಾ, ಈ ಥರ ನೈಸ್ ಮಾಡ್ಬೇಕು. ನೀವು ಹಂಗೆ ಉಂಡೆ ಕಟ್ಬಿಟ್ರೆ ಅದು ಇದಾಗೋಯ್ತು ನೋಡಿ. ಈ ಥರ ಮಾಡಿದಾಗ ನೀವು ನೈಸ್ ಬಂತು. ಒಂದು ಮಟ್ಟ ಮಾಡಿ ನೋಡಿ ನೈಸ್. ನೋಡಿದೆ, ಇದು ನೈಸ್ ಬಂದ್ಬಿಡ್ತು ಲಡ್ಡು. ನೋಡಿ ಇದು ಈ ಥರ ಮಾಡಿ. ಆ ಥರ ಮಾಡಿ ನೈಸ್ ಹಿಂಗೆ ಇಲ್ಲ ಮಾಡಿ ಇಡಿ. ಒಬ್ಬರಿಗೆ ಮಾಡಿ ಇಡಿ. ಸಿಟಿಲಿರೋ ತಿಂತಾರೆ. ಹಳ್ಳಿದವರೇ ಕರೆಕ್ಟ್ ನಿಮ್ಮ ಮಾತು. ಅವ್ರಿಗೆ ಗೊತ್ತು ರಾಗಿಲಿ ಏನೋ ನಮಗೆ ಗೊತ್ತಿಲ್ಲ. ಹಾಗಾಗಿ ನೀವು ಬೆಳೆದನ್ನೆಲ್ಲ ಈ ಥರ ಮಾಡಿದ್ರೆ ಲಡ್ಡು, ಚಕ್ಲಿ, ನಿಪ್ಪಿಟ್ಟು, ಹಪ್ಪಳ, ರಾಗಿ ಅಕ್ಕಿ ಅಂತ ಬಂದದ. ಈಗ ರಾಗಿ ಅಕ್ಕಿ, ರಾಗಿ ಅವಲಕ್ಕಿ ಅದೆಲ್ಲ ಮಾಡ್ಬೇಕು ನೀವು. ಅದರಲ್ಲಿ ದುಡ್ಡಿರೋದು ನೀವು
ಸಿಟಿಗೆ ಹೋಗ್ಬೇಕಾಗಿಲ್ಲ ನೀವು ಕೆಲ್ಸಕ್ಕೆ. ಎಲ್ಲ ಮುತ್ತುಸು ಎಲ್ಲ ತರದ ಆ ಲಡ್ಡು ಎಷ್ಟು ಮಾದಪ್ಪನ ಬೆಟ್ಟದ ಇದನ್ನೇ ಕೊಡಿಸ್ಬೇಕು ನಾವು. ಲಡ್ಡು ಆ ಲಡ್ಡು ಕೊಡೋ ಬದಲು ರಾಗಿ ಲಡ್ಡು ಕೊಡ್ಸಕ್ ಮಾಡ್ತೀವಿ ಸುಮ್ಮನೆ ಇನ್ನೊಂದು ಸ್ವಲ್ಪ ದಿನ. 157 ರೂಪಾಯಿ ಆಗಲ್ಲ ಒಂದು ಕೆಜಿಗೆ. ಎಲ್ಲ ಸೇರಿ. ಇದು ಹೆಚ್ಚು ಕಡಿಮೆ ಎಷ್ಟಾಯ್ತು ಗೊತ್ತಾ? ಇದು 3 kg ಆಯ್ತದೆ. 1 kgಗೆ 750 ರೂಪಾಯಿ. ಎಷ್ಟಾಯ್ತು? 750. 7,500 ರೂಪಾಯಿ ಆಯ್ತು. ನೀವು ಖರ್ಚು ಮಾಡಿರೋದು ಆ ರಾಗಿ 1 kg ನೋಡಿ. ಅದು ಕುಡಿ, ಇದನ್ನ ನೀವು ಚಮಚ ಕುಡಿ, ಚಮಚ. ನೀವೆಲ್ಲರೂ ಟೂರ್ಗೆ ಹೋದ್ರೆ ನಾವು ಹೋಟ್ಲ್ ತಿನ್ನಲ್ಲ ಅಂದ್ರೆ ತಿನ್ಕೊಂಡ್ರೆ ಸಾಕು 4 ಚಮಚವ ಒಟ್ಟು ತುಂಬ್ಕತ್ವ. ಲಡ್ಡುನೇ ಮಾಡ್ಬೇಕಾಗಿಲ್ಲ ನೀವು. ಇದಕ್ಕ ಹಸಿರು ಬೇರೆ ಬೇರೆ ಮೊಳಕ ಕಟ್ಕೊಂಡು ಅದನ್ನು ಹಾಕಬಹುದು. ದ್ವಿದಳ ಧಾನ್ಯದಲ್ಲಿ ಹಸಿರು, ಕಡ್ಲೆ, ಉಳ್ಳಿ, ಸ್ವಲ್ಪ ಉಳ್ಳಿ ಹಾಕಬೇಕು. ಮೆಂತ್ಯ ಹಾಕೊಂಡ್ರೆ ಶುಗರ್ ಇವ್ರಿಗೆ ಒಂಚೂರು ಮೆಂತ್ಯ, ಅದನ್ನೆಲ್ಲ ಪೌಡ್ರ್ ಮಾಡಿ ಸೇರ್ಸಿ ಹಾಕೊಂಡ್ರೆ ಇದಕ್ಕ ರಾಗಿನೂ ಮೊಳಕ ಕಟ್ಟಿದ್ರೆ ಇನ್ನೂ ಫೈನು. ಅದು ಲಡ್ಡು ರಾಗಿ ಮೊಳಕ ಕಟ್ಟಿ ನಾವು ಹಿಟ್ಟು ಮಾಡಿದ್ರೆ ಇನ್ನೂ ಪೌಷ್ಟಿಕಾಂಶ ಜಾಸ್ತಿ ಆಗುತ್ತೆ. ಇದಕ್ಕೆ ನೀವು ಒಂದಷ್ಟು ಅರಿಶಿನ ಪುಡಿ ಇದೆಲ್ಲ ಮಿಕ್ಸ್ ಮಾಡ್ಕೊಂಡ್ರೆ ನಿಮ್ಗೆ ಆರೋಗ್ಯಕ್ಕೆ ಚೆನ್ನಾಗಿರುತ್ತೆ. ಇದು ನೀವು ಎಲ್ಲಿಗೆ ಹೋದ್ರೆ ತಗೊಳಪ್ಪ ಇದು ತಿನ್ನಿ ಜೋಬ. ನೀವು ಒಂದು ಪ್ಲಾಸ್ಟಿಕ್ ಕವರ್ಗೆ ಹಾಕೊಂಡ್ರೆ ನೀವು ಯಾವ ಹೋಟ್ಲು ಹೋಗ್ಬೇಕಾಗಿಲ್ಲ. ಇದು ತಿನ್ಕೊಂಡ್ರೆ ಸಾಕು. ತಿನ್ಕೊಂಡು ನೀರು ಕುಡ್ಕೊಂಡ್ರೆ ನಿಮ್ಗೆ ಹೊಟ್ಟೆ ತುಂಬ್ಕೊಳ್ತದೆ. ಅದಕ್ಕೆ ಹೇಗೆ ಇದಕ್ಕೆ ಹಸಿರು ಕಡಲೆ ಅಂದರೆ ಅದು ದ್ವಿದಳ ಧಾನ್ಯ, ಪ್ರೋಟೀನ್ ಇರುತ್ತೆ ಅದರಲ್ಲಿ. ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಮೊಳಕ ಕಟ್ಕೊಂಡು ಪೌಡ್ರ್ ಮಾಡ್ಕೊಂಡು ತಗೊಂಡು ಇದಕ್ಕೂ ಮಿಕ್ಸ್ ಮಾಡ್ಕೊಂಡು ಮುಗಿಲಿ. ಅದು ನೆಕ್ಸ್ಟ್ ಮಾಡ್ಸೋ. ಇದು ಚಕ್ಲಿ ರೌಂಡ ಮಾಡಿ ಸಕ್ಕರೆ ಹಾಕೋ ಬದಲು ನೀವು ಬೆಲ್ಲ ಕಡಿತರ ತಿಂದರೆ ನೀವು ಕುರ್ಕುರಿ ತಿನ್ನೋ ಬದಲು ಬಂದ ನೆಂಟರುಗಳಿಗೆಲ್ಲ ಇದು ಮಾಡ್ಕೊಳ್ಬೋದು. ನೀವು ಮಾರ್ಲಬೋದು. 1 kg ರಾಗಿಗೆ ದುಡ್ಡು ಎಷ್ಟಾಯ್ತು? ನೀವು 30 ರೂಪಾಯಿ ಕೊಟ್ಟಿದ್ರಲ್ಲ. ಹಾಂ, ಎಷ್ಟಾಯ್ತು? 1 kg ರಾಗಿ ಇದೆಲ್ಲ ಮಾಡಿದಾಗ 7,500 ರೂಪಾಯಿ ಆಯ್ತು. 670, 700 ರೂಪಾಯಿ ಖರ್ಚಾಯ್ತು. ಇನ್ನೆಷ್ಟು ಉಳಿತು ದುಡ್ಡು ನಿಮ್ಗೆ? ಹಾಂ, 1,500 ರೂಪಾಯಿ 1 kg ರಾಗಿಲಿ ಉಳಿತು ದುಡ್ಡು ನಿಮ್ಗೆ. ನೀವು 30 ರೂಪಾಯಿ ಕೊಡ್ತೀರಿ, ಮತ್ತೆ ಇನ್ನೂ ಬಡರಾಗದೆ ಏನು ಮಾಡಿರಿ ನೀವು? ಕುರ್ಕುರಿ ಅಂತ ದೊಡ್ಡವನ ಆಯ್ತಾನೆ, ಅವನು ಶ್ರೀಮಂತ ಆಯ್ತಾನೆ. ಹಾಂ ಅಲ್ವಾ? ಇನ್ನೆಲ್ಲಿಂದ ದುಡ್ಡು ಕೊಟ್ಬಿಟ್ಟು ತಿನ್ಬೇಕು ಅಪ್ರಭ ನೀವು. ಹುಣ್ಸೆ ಹಣ್ಣೆಲ್ಲ ಹುಣ್ಸೆ ಮರನೇ ಕೊಡ್ಬಿಡ್ತೀರಿ ನೀವು. ಹುಣ್ಸೆ ಹಣ್ಣಿಗೆ ದುಡ್ಡು ಎಷ್ಟು ಗೊತ್ತೀರಿ? 1 kg ಹುಣ್ಸೆ ಹಣ್ಣಿಗೆ ಗರ್ಕಿಗೆ 7,000 ರೂಪಾಯಿ 1 kg ಗರ್ಕಿಗೆ. ಮೈಸೂರು ಹೋಗ್ಕೊಳ್ಳಿ, ಬೆಂಗಳೂರು ಕೊಳ್ಳಿ, ದಾಸವಾಳ, ಅರಳಿ ಎಲೆ, ಸೀಬೆ ಎಲೆ ಅವೆಲ್ಲ ನೀವು ಕುಡಿಯ. ಏನು ಟೀ ಸೊಪ್ಪು ಕುಡಿಬೇಕು ನೀವು? ಆ ತಿಪ್ಪೆ ಟೀ ಸೊಪ್ಪು ತಗೊಂಡು ನಮಗೆ ಕೊಡ್ತಾರ? ಅಲ್ಲ, ನಾವು ಹಾಲು ಹಾಕ ಕುಡಿತೀವಿ. ಕಷಾಯ ಕುಡಿಯಲ್ಲ ನೀವು. ಈ ಕಷಾಯ ಮಾಡ್ತೀವಿ, ಒಂದಷ್ಟು ತರ್ಕೊಡಿ, ಕಷಾಯನೂ ಮಾಡಿಸ್ಕೊಡಿ. ಈಗ ಇಲ್ಲಿ ನೀವು ಗುಳ್ಳನ್ ಮರ ಮಾಡಿ ಮಟಳ ಸಡ್ಡ ಹಾಕಿ ತೊಪ್ಪನೆಲ್ಲ ಹಾಕಿ ಇಲ್ಲಿ ಬಂದು ಉಳ್ಕೊತಾರೆ. ರಾಗಿ ಹಿಟ್ಟು, ಉಪ್ಸಾರು, ಸೊಪ್ಪಿಗೆ 1,000 ರೂಪಾಯಿ ಬಿಲ್ ಮಾಡಿ ನೀವು. ದುಡ್ಡು ನಿಮ್ಗಾಯ್ತ. ಅವರಲ್ಲಿ ಮನೆಗಳು ಅಂತಸ್ತಿನ ಮನೆಗಳವ. ನಿಮ್ಮ ತಾವು ಬರೋರು ಆರೋಗ್ಯ ತಗೊಳ್ತಾವ್ರು. ತೊಪ್ಪನೆಲ್ಲ ಮಾಡಿ ಗುಳ್ಳನ್ ಮನ, ಮಣ್ಣಿನ ಮನೇಲಿ ಮಾಡಿ ಇರ್ಸ್ರೆ ಬೆಟ್ಟದಲ್ಲಿ ಇದ್ಕೊಂಡೆಲ್ಲ ಬಂದು ನಿಮ್ಮೂರ್ಲಿ ಇದ್ಕೊತಾರೆ. ನಿಮಗೂ ದುಡ್ಡು ಕೊಡ್ತಾರೆ. ನಿಮ್ಮ ರಾಗಿ ಹಿಟ್ಟು, ಉಪ್ಸಾರು ತಿನ್ಕೊಂಡು ನಿಮಗೂ ದುಡ್ಡು ಕೊಡ್ತಾರೆ. ಅರ್ಥ ಆಯ್ತಾ ನಿಮ್ಗೆ? ಈಗ ನಾವು ಅಗ್ರಿ ಟೂರಿಸಂ ಮಾಡ್ತೀವಿ, ಕೃಷಿ ಪ್ರವಾಸೋದ್ಯಮ ಮಾಡ್ಬೇಕು ಅಂತ ನೆನ್ನೆ ಪ್ರೆಸ್ ಮೀಟ್ ಎಲ್ಲ ಮಾಡಿವಿ. ಅವೆಲ್ಲ ನಿಮ್ಗೆ ಅನುಕೂಲ ಆಗ್ಬೇಕು. ಈ ಸಫಾರಿ ಗಿಫಾರಿ ಮಾಡಿ ಕಾಡ್ನೊಳಗಡೆ ಹಾಕೋಬೇಕು ಜನ. ಆ ಪ್ರಾಣಿಗಳು ಇಲ್ಲಿ ನಾವು ಎಲ್ಲ ಆಟ ಆಡ್ಬೇಕು ಅಂದ್ರೆ ಹಸು, ದನ, ಕರು, ಮೇಕೆ, ಕೋಳಿ, ಕೊತ್ತಿ ಇದ್ರೊಂದಿಗೆ ಆಟ ಆಡ್ಬೇಕು. ನಾವು ಹುಲಿ ಸಿಂಹದೊಂದಿಗೆ ಆಟ ಆಡಕ್ಕಾಗಲ್ಲ. ನಾವು ತಿನ್ಕತಾವ. ಇದರೊಂದಿಗೆ ಆಟ ಆಡ್ತಾ ಬೆಂಗಳೂರವ್ರು ಬಂದು, ಮೈಸೂರವ್ರು ಬಂದು, ಇನ್ನೆಲ್ಲೋ ಬಂದು ನಿಮ್ಮೊಂದಿಗೆ ಆಟ ಆಡ್ಕೊಂಡು ಇವೆಲ್ಲ ನಿಮ್ಗೆ ಕಳ ಕೀಳ್ಬೇಕಾ? ಕಳ ಕೀಳ್ತಾರೆ. ರಾಗಿ ನಾಟಿ ಮಾಡೋದು ಕರ್ರಿ, ರಾಗಿ ನಾಟಿ ಮಾಡ್ತಾರೆ. ಒಂದು ಕೃಷಿ ಹೊಂಡ ಮಾಡಿ ಈಜೋಡಾತಾರೆ. ನಿಮ್ಗೆ ದುಡ್ಡು ಕೊಡ್ತಾರೆ, ನೀವು ಅದು ಮಾಡ್ಕೋಬೇಕು. ನೀವು ಚಾಕ್ಲೇಟ್ ಕೊಟ್ರ ಬೆಂಗಳೂರವ್ರಿಗೆ? ಇಲ್ಲಿಂದ ನೀರು ಹೊರ್ಕೊಂಬತ್ತದ, ಇಲ್ಲಿ ಬೇರಿಂದ ಬರ್ತದೆ. ಈ ನೀರು ಕುಡಿದು ನಿಮ್ಗೆ ಆರೋಗ್ಯದ ಬಾಟಲ್ ತುಂಬ ಕೊಡ್ಬೇಕು. ನೀವು ಬೀಜಾರಿ ವಾಟರ್ ಕೊಟ್ರ ಬೆಂಗಳೂರು ಇಲ್ವಾ? ಅದು ಗಂಜಿ ಕೊಡ್ಬೇಕು, ರಾಗಿ ಗಂಜಿನ, ರಾಗಿ ಅಂಬ್ಲಿ ಕೊಡ್ಬೇಕು, ಮಜ್ಜಿಗೆ ಕೊಡ್ಬೇಕು. ನೀವು ಇಲ್ಲಿ ಹೊರ್ಕೊಂಬರ ನೀರಾಗಿ ಮಾಡಿ ಫಿಲ್ಟರ್ ಮಾಡಿ ಅದು ಕೊಡ್ಬೇಕು. ನೀವು ಇದರಲ್ಲಿ ದುಡ್ಡು ನಾವು ಅಷ್ಟರಿಂದ ಬಡ್ಕತೀನಿ. ಇದನ್ನ ನೀವು ಅಲ್ಲೊಂದು ಗೇಟ್ ಹಾಕೊಂಡು ನಾಗಮಲ್ಗೋವರ್ ಕೊಟ್ಟರೆ ದುಡ್ಡು ಆಯ್ತು ನಿಮ್ಗೆ. ಎಲ್ಲರೂ ಸೇರಿ ಒಂದು ಮಾಡ್ಕೊಳ್ಳಿ. ಇವತ್ತು ನೀವು ಮಾರಿ, ನಾಳೆ ಇನ್ನೊಬ್ರು ಮಾಡ್ತಾರೆ. ದಿನ ಮಾರಿ ಒಬ್ಬೊಬ್ರು ಮಾರಕ್ಕಾಗಲ್ಲ. ನೀವು ಸಂಘದಲ್ಲಿ ಅಲ್ಲಿ ಇಬ್ಬಿಬ್ರು ಕೂತ್ಕೊಳ್ಳಿ. ಒಬ್ಬರು ಒಬ್ಬೊಬ್ಬರ ಒಂದೊಂದು ದಿವಸ ಹೊಂಟಾಗಿ ಈ ಕಡೆ ಹೊಂಟಾಗಿ ಒಟ್ಟು ಒಂದು 100 ಕಷಾಯ ಮಾಡ್ತೀವಿ. ಈಗ ಒಂದೊಂದ್ರ ಮೇಲೆ ಇಸ್ಕೊಬೇಡಿ ಕವ. ಹಂಗ್ ಬಡಿ ಕುಡಿ.
ಸಾಕು ಒಂದೊಂದು ಸಾಕು. ಅವ್ರು ಇಸ್ಕೊತಾರ ನಿಮ್ಗೆ ಯಾಕ ಅವರೇ ಇಸ್ಕೋಬೇಕು. ಅವರೇ ಬರ್ತಾರೆ ಸುಮ್ಮನಿರು. ಒಂದೊಂದು ಕೊಡಿ, ಎಲ್ರಿಗೂ ಎತ್ಬೇಡವಾ? ಅವ್ರು ಒಬ್ಬರು ಕೊಡ್ತಾರೆ ಬಯಸ್ಕೋಬೇಕಾಯ್ತಮ್ಮ ನಾವು. ಬನ್ನಿ ಮತ್ತೆ ಇಸ್ಕೊಂಡು ಬನ್ನಿ, ಯಾರು ಇಸ್ಕೊಂಡಿಲ್ಲ ಸರ್ ಬನ್ನಿ ಮೇಡಮ್ ನೀವು. ಸರ್ ಫಾರೆಸ್ಟ್ ಅವರು ಬನ್ನಿ ಸರ್, ಬನ್ನಿ ಆಮೇಲೆ ಕಟ್ಗಾರಿ ಬನ್ನಿ ಸರ್, ಬನ್ನಿ ಸರ್ ನೀವು ಬನ್ನಿ ಸರ್, ಬನ್ನಿ ಸರ್ ಬನ್ನಿ ಸರ್. ನೋಡಿ ಇದ್ಯಾ ಟೇಸ್ಟ್ ಇದ್ದು ಅದ್ಯಾ ಟೇಸ್ಟ್ ಇದ್ದು ನೋಡಿ. ಕೊಡಿ ಅಲ್ಲಿ ಫಾರೆಸ್ಟ್ ಆಫೀಸರ್ ಕೊಡಿ. ನಾಗ ಮಾದೇವ್ ಅಲ್ಲಿ ಫಾರೆಸ್ಟ್ ಕೊಡಿ. ಸಾಕು 200 ಐಟಮ್ ಚೆನ್ನಾಗಿತ್ತು ಎಲ್ಲರಿಗೂ. ಲಡ್ಡು ಯಾರು ಬಂದಿರಪ್ಪ ಲಡ್ಡು ಕೇಳಿ ಇಸ್ಕೊಳ್ಳಿ. ಈಗ ಕಷಾಯ ಮಾಡಿ